ಈಗಿನ ಮಕ್ಕಳಿಗೆ ಏನೇ ಮಾಡಿಕೊಡೋದು ಕೂಡ ಎಲ್ಲ ಹೋಟೆಲ್ ಸ್ಟೈಲಲ್ಲೇ ಮಾಡಿಕೊಡಬೇಕು. ನಮ್ಮ ಹಳೆ ಕಾಲದ ಮನೆಯಲ್ಲಿ ಮಾಡುವಂತಹ ಯಾವುದೇ ಸ್ಟೈಲ್ ಮಾಡಿದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಇವತ್ತು ಸ್ವಲ್ಪ ಚೀಸ್ ಹಾಕಿ ತುಪ್ಪ ಹಾಕಿ ರೋಸ್ಟ್ ಆದಂತಹ ಹೋಟೆಲಲ್ಲಿ ಸಿಗುವಂತಹ ಚೀಸ್ ದೋಸೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೇವೆ. ಮೊದಲಿಗೆ ಒಂದು ಸೌಟ್ ಹಿಟ್ಟನ್ನು ತೆಳ್ಳಗೆ ದೋಸೆ ಮಾಡಿಕೊಂಡು, ನಾನಿಲ್ಲಿ ಸಣ್ಣ ತವ ಇಟ್ಕೊಂಡಿದ್ದೇನೆ, ಹೋಟ್ಲಲ್ಲೆಲ್ಲ ಸಿಗುವಂತಹದ್ದೇ. ದೋಸೆ ಕರೆಕ್ಟಾಗಿ ರೋಸ್ಟ್ ಆದ ನಂತರ ಮೇಲಿಂದ 1 ಕ್ಯೂಬಷ್ಟು ಚೀಸನ್ನು ಚೆನ್ನಾಗಿ ತುರಿಬೇಕು. ಸಣ್ಣ ಆದಷ್ಟು ಒಳ್ಳೆಯದು. ಇಲ್ಲ ನಿಮ್ಮ ಹತ್ರ ಮೊಜರೆಲ್ಲಾ ಚೀಸ್ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಪಿಜ್ಜಾ ಮಾಡಲಿಕ್ಕೆಲ್ಲ ತಂದಿದ್ದು ಉಂಟು ಅಂತಾದರೆ ಅದನ್ನು ಕೂಡ ಮೇಲಿಂದ ಹಾಕಿಕೊಳ್ಬೋದು. ಬೇಕು ಅಂತಾದರೆ ಒಂದು ಸ್ವಲ್ಪ ತರಕಾರಿ ಕೂಡ ಹಾಕಿಕೊಳ್ಬೋದು. ತುರಿದ ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ನಾನಿವತ್ತು ಚೀಸ್ ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ತುರಿದು ನಂತರ 1-2 ನಿಮಿಷವರೆಗೆ ಅದನ್ನು ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು. ಬೇಕು ಅಂತಾದರೆ ಮುಚ್ಚಳ ಮುಚ್ಚಿ ಕೂಡ ಅದನ್ನು 1-2 ನಿಮಿಷ ಬಿಡ್ಬೋದು. ದೋಸೆ ಕರೆಕ್ಟಾಗಿ ರೋಸ್ಟ್ ಆಗಿರಬೇಕು. ತಳಭಾಗ ಕೆಂಪಾಗಿ ಬರ್ತದೆ. ಹೋಟ್ಲಲ್ಲೆಲ್ಲ ನಿಮಗೆ ಹೇಗೆ ಸಿಗ್ತದೆ ಅದೇ ಥರ ಕೆಂಪಾಗಿ ಬರ್ತದೆ ನೋಡಿ. ಬೇಯುವಾಗ ಕೂಡ ಮಕ್ಕಳಿಗೆ ತೋರಿಸಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಕೊಂಡು, ಅವರಿಗೆ ಖುಷಿ ಆಗ್ತದೆ. ನೋಡಿ, ಚೆನ್ನಾಗಿ ಎದ್ದು ಬರ್ತದೆ. ರೋಸ್ಟ್ ಆದಂತಹ ತಳಭಾಗದಲ್ಲಿ ಕೆಂಪಾಗಿರುವಂತಹ ರುಚಿಯಾದ ಚೀಸ್ ದೋಸೆ ರೆಡಿ ಆಯಿತು. ನೀವು ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ, ಯಾವುದ್ರ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು ಇದನ್ನು. ದೋಸೆ ಮಾಮೂಲಿಯಾದ ಉದ್ದಿನ ದೋಸೆಯನ್ನೇ ಹಿಟ್ಟನ್ನೇ ಹಾಕಿರೋದು ನಾನು. 1 ಕಪ್ಪು ಉದ್ದಿನ ಬೇಳೆ, 3 ಕಪ್ಪು ಅಕ್ಕಿ, ಸ್ವಲ್ಪ ಮೆಂತೆ, ಹಾಗೆಯೇ ಅರ್ಧ ಕಪ್ಪಷ್ಟು ಅವಲಕ್ಕಿ, ಅರ್ಧ ಕಪ್ಪಷ್ಟು ಅನ್ನ, ಇವಿಷ್ಟನ್ನು ಹಾಕಿ ರುಬ್ಬಿ 8 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಟ್ಟು ಹುಳಿ ಬಂದಂತಹ ಹಿಟ್ಟು. ನೋಡಿ, ನಮ್ಮ ರುಚಿಯಾದ ಚೀಸ್ ದೋಸೆ ರೆಡಿ ಆಯಿತು. ನಾನು ಟೊಮೆಟೊ ಚಟ್ನಿ ಜೊತೆಗೆ ಅದನ್ನು ಸರ್ವ್ ಮಾಡ್ತಾ ಇದ್ದೇನೆ ಇವತ್ತು. ರುಚಿಯಾದ ಟೊಮೆಟೊ ಚಟ್ನಿ ದೋಸೆಗೆ ಚೀಸ್ ದೋಸೆ ಸವಿಯಲು ಸಿದ್ಧ. ಅದರ ಜೊತೆಗೆ ಪನ್ನೀರ್ ದೋಸೆ ಕೂಡ ನಾವು ನಿನ್ನೆ ಅಪ್ಲೋಡ್ ಮಾಡಿದ್ದೆವು. ಅದನ್ನು ಕೂಡ ಒಮ್ಮೆ ನೋಡಿ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಹೇಳಿಕೊಂಡು. ನಮ್ಮ ಚಾನಲನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.